ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯುವ ನಿಧಿ ಹೋಲ್ಡರ್ಸ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಅಕ್ಕ ಹೇಳಿದ್ದೆ ಹೇಳ್ತೀರಾ, ಈ ವಾರ ಬರುತ್ತೆ, ನಾಳೆ ಬರುತ್ತೆ, ಎಲ್ಲ ಸುಮ್ಮನೆ ಫೇಕ್ ವಿಡಿಯೋ ಮಾಡ್ತೀರಾ ಅಂತ. ಐ ನೋ ನಿಮ್ಮ ಪ್ರಾಬ್ಲಮ್ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಿಕಾಸ್ ತುಂಬಾ ದಿನದಿಂದ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ಈ ತರ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಬಟ್ ಏನ್ ಮಾಡಕ್ಕಾಗುತ್ತೆ, ನಾನು ಡಿಪಾರ್ಟ್ಮೆಂಟ್ ಇಂದ ನನ್ಗೆ ಏನ್ ನ್ಯೂಸ್ ಸಿಗುತ್ತೆ ಅದನ್ನೇ ನಾನು ನಿಮ್ಗೆ ತಿಳಿಸ್ತಾ ಇರೋದು. ಸೊ ಯಾರು ಬೇಜಾರ ಆಗ್ಬೇಡಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋನು ಮಾಡಿದ್ದೆ, ಈ ತರ ಒಂದಿಷ್ಟು ಜನ ಇದ್ದಾರೆ, ಈ ತರ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗ ಅಂತ ಎಲ್ಲ ಹಾಕಿದೆ. ಬಿಕಾಸ್ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ. ಬಿಕಾಸ್ ನಾನು ಇಷ್ಟು ದಿವಸ ನಿಮ್ಗೆ ಜೆನ್ಯೂನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ನೀವು ಈ ತರ ಫೇಕ್ ಎಲ್ಲ ಅಂತಿದ್ದೀರಾ ಅಲ್ವಾ ಅಂತ ಒಂದು ಕ್ಲಾರಿಟಿ ಕೊಡೋದಕ್ಕೆ ಆ ವಿಡಿಯೋ ಹಾಕಿದ್ದೀನಿ. ಸೊ ಯಾರಿಗಾದ್ರೂ ಮನಸ್ಸಿಗೆ ನೋವಾದ್ರೆ ಪ್ಲೀಸ್ ಕ್ಷಮಿಸಿ. ಓಕೆ, ಸೊ ಬನ್ನಿ ಫ್ರೆಂಡ್ಸ್. ಇವಾಗ ನೀವು ನಿನ್ನೆ ಒಂದು ನ್ಯೂಸ್ ನೋಡಿರ್ಬೇಕು, ರಿಪಬ್ಲಿಕ್ ಟಿವಿ ಅಂತಾನೆ ಅನ್ಕೊಳ್ಳಿ. ಸೊ ಅಲ್ಲಿ ಯಾರಪ್ಪ ಅಂದ್ರೆ ಶರಣ್ ಪ್ರಕಾಶ್ ರೋಜಪ್ಪ ಪಾಟೀಲ್, ಏನು ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅವರು. ಸೊ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇವಾಗ ನಾವು 3,38,000 ಜನರಿಗೆ ಆಲ್ರೆಡಿ DBT ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಅಂಡ್ ಅದ್ರಲ್ಲೂ ಕೂಡ ಇವಾಗ ಯುವ ನಿಧಿ ಪ್ಲಸ್ ಅಂತ ಒಂದು ಏನಿದೆ, ಅದರಲ್ಲಿ ನೀವು ಸ್ಕಿಲ್ಗೆ ರಿಜಿಸ್ಟರ್ ಆದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಜೊತೆಗೆ ಆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅಲ್ಲಿ ಒಂದಿಷ್ಟು ಕಂಪ್ನೀಸ್ ಗಳಿರುತ್ತೆ, ಅಲ್ಲೇ ನಿಮ್ಗೆ ಹೈಯರ್ ಮಾಡ್ಕೊಳ್ತಾರೆ. ಸೊ ಇದು ಕೂಡ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ಸೊ ಯಾರೆಲ್ಲ ಸ್ಕಿಲ್ಗೆ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸುಮ್ನೆ ಕೂತೋ ಬದಲು ನೀವು ಟ್ರೈನಿಂಗ್ ತಗೊಂಡ್ಬಿಟ್ಟು ಒಂದು ಕಂಪ್ನಿಗೆ ಜಾಯ್ನ್ ಆದ್ರೆ ಈ ತಿಂಗಳ 3,000 ಅಥವಾ 1,500 ಏನ್ ವೇಟ್ ಮಾಡ್ತಾ ಇದ್ರಲ್ಲ, ಅದು ನಿಮ್ಗೆ ಬೇಕೇ ಆಗೋದಿಲ್ಲ. ಒಂದು ಒಳ್ಳೆ ಜಾಬ್ ಅಲ್ಲಿ ಇದ್ರೆ ಇದು ಯಾವ್ದು ಸ್ಕೀಮ್ ದುಡ್ಡು ನಮ್ಗೆ ಅವಶ್ಯಕತೆನೆ ಇರೋದಿಲ್ಲ, ಹೌದಲ್ವಾ? ಸೊ ನಾವು ಸ್ಟೂಡೆಂಟ್ಸ್ ಇದೀವಿ, ಒಂದು ಜಾಬ್ ತಗೊಂಡಿದ್ರೇನೆ ಬೇರೆಯವ್ರಿಂದ ನಮ್ಗೆ ಲೈಕ್ ಏನಂತಾರೆ, ರೆಸ್ಪೆಕ್ಟ್ ಕೂಡ ಸಿಗುತ್ತೆ. ಹಾಗಾಗಿ ನಾನು ಆಸ್ ಅ ಸ್ಟೂಡೆಂಟ್, ನನ್ಗೆ ಗೊತ್ತು ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅಂತ ಹೇಳಿ. ಸೊ ನಾವು ಜಾಬ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಗೆ ಜನರಿಂದ ರೆಸ್ಪೆಕ್ಟ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ನಾವು ದುಡ್ಡನ್ನ ಅರ್ನ್ ಮಾಡ್ಬೇಕು ಅಷ್ಟೇ. ಸೊ ಈ ತರ ಸ್ಕೀಮ್ಸ್ಗೆಲ್ಲ ನಂಬ್ಕೊಂಡು ಕೂಡಕ್ ಹೋಗ್ಬೇಡಿ. ಅಂಡ್ ಅವ್ರು ಹೇಳಿದ್ರು 50,000 ಪೋಸ್ಟ್ ಆಲ್ರೆಡಿ, ಸಾರಿ 40,000 ಎಷ್ಟೋ ಪೋಸ್ಟ್ ಗಳು ಬಿಟ್ಟಿದ್ದಾರೆ ಅಂತೆ. ಅಂಡ್ ಈ ವರ್ಷ 50,000 ಬಿಡ್ತಾರೆ ಅಂತೆ. ಬಟ್ ಆ 40,000 ಯಾವಾಗ ಬಿಟ್ಟಿದಾರೋ ಅಂತೂ ನನ್ಗಂತೂ ಗೊತ್ತಿಲ್ಲ. ಸುಮ್ನೆ ಹೇಳ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೇನಾದ್ರೂ ಆ 40,000 ಪೋಸ್ಟ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಅವರು ನಿಜ ಹೇಳ್ತಿದಾರಾ ಸುಳ್ಳು ಹೇಳ್ತಿದಾರಾ ಅಂತ ಗೊತ್ತಾಗತ್ತೆ. ಸೊ ಇವಾಗ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ಡಿಪಾರ್ಟ್ಮೆಂಟ್ ಅವರು ಏನ್ ಹೇಳಿದ್ದಾರೆ, ಇವಾಗ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳದು ಹಣ ಬರ್ಬೇಕು, ಹೌದಲ್ವಾ? ಸೊ ಜಾನ್ವರಿ ಮತ್ತೆ ಫೆಬ್ರವರಿ ತಿಂಗಳದು ಏನ್ ಬಿಲ್ ಇದೆ ಅಲ್ವಾ, ಅದು ಬಂದಿದೆ ಅಂತ ಹೇಳಿದ್ದಾರೆ. ಅಮೌಂಟ್ ಬಂದಿದೆ, ನಾವು ರಿಲೀಸ್ ಮಾಡ್ತೀವಿ ಈ ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಗೈಸ್. ಅಂಡ್ ಇದು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ, ಆಫೀಸರ್ ಕಡೆಯಿಂದಾನೇ ನ್ಯೂಸ್ ನಂಗೆ ಸಿಕ್ಕಿರೋದು. ಸೊ ವೇಟ್ ಮಾಡಿ, ದುಡ್ಡು ಏನು ಕ್ಯಾನ್ಸಲ್ ಆಗೋದಿಲ್ಲ ಅಂಡ್ ದುಡ್ಡು ಬರಲ್ಲ ಅಂತಾನೂ ಇಲ್ಲ. ಆ ತರ ಇವಾಗ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಈಗ ಗ್ಯಾರಂಟಿ ಅಂತಂದ್ರೆ ಅವರು ಇರೋವರೆಗೂ ದುಡ್ಡು ಬರ್ಲೇಬೇಕು, ಇಲ್ಲ ಅಂತಂದ್ರೆ ಅದು ಆಗೋದೇ ಇಲ್ಲ, ಹೌದಲ್ವಾ? 100% ಬರುತ್ತೆ. ಅಷ್ಟೇ ಲೇಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಓಕೆ, ಸೊ ಈ ತಿಂಗಳಲ್ಲಿ ನಾವು ಜಾನ್ವರಿ ಅಂಡ್ ಫೆಬ್ರವರಿ ತಿಂಗಳು ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದು ಬಿಲ್ ಅವರು ಕಳಿಸಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರ್ಯಾರು ಅಪ್ಲಿಕೇಬಲ್ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ, ಅವ್ರದ್ದು ನಾವು ಬಿಲ್ ಪಾಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಆ ತಿಂಗಳದ್ದು ಕೂಡ ನಿಮ್ಗೆ ಬರುತ್ತೆ. ಸೊ ಇವಾಗ ಗೃಹಲಕ್ಷ್ಮಿ ನೀವು ನೋಡ್ಬೋದು, ಇಷ್ಟು ದಿವಸ ಬರ್ಲಿಲ್ಲ, ಅದು ಕೂಡ ನಿನ್ನೆಯಿಂದ 30ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಗೃಹಲಕ್ಷ್ಮಿ ಬಂದಿದೆ ಅಂತಂದ್ರೆ ಯುವ ನಿಧಿ ಕೂಡ 100% ಬರುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ದಿವಸ ನನಗೆ ಲೈಕ್ ಚೆನ್ನಾಗಿ ಕಾಮೆಂಟ್ಸ್ ಬರ್ತಾ ಇತ್ತು. ಬಟ್ ಇವಾಗ ನಿಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ನೀವು ಆ ಲೈಕ್ ಫೇಕ್ ನ್ಯೂಸ್ ಆ ತರ ಈ ತರ ಅಂದ್ರೆ ನನ್ಗೂ ಕೂಡ ಚೆನ್ನಾಗ್ ಅನ್ಸೋದಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಆ ವಿಡಿಯೋ ಒಂದು ಮಾಡಿ ತಿಳಿಸಿದ್ದೀನಿ. ಸೊ ಯಾರು ಬೇಜಾರ್ ಮಾಡ್ಕೋಬೇಡಿ, ನ್ಯೂಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಏನ್ ಅಪ್ಡೇಟ್ಸ್ ಬರ್ತಾ ಇದೆ ಅದನ್ನ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಸೊ ಯಾರಿಗೂ ನಾನು ಹರ್ಟ್ ಮಾಡ್ಬೇಕು ಅಂತ ನನ್ನ ಉದ್ದೇಶ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೀವು
ಹೆಲ್ಪ್‌ಲೈನ್ ನಂಬರ್ ಕೂಡ ಕೇಳ್ತಾ ಇದ್ರಿ. ಹೆಲ್ಪ್‌ಲೈನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬಟ್ ಹೆಲ್ಪ್‌ಲೈನ್ ನಂಬರ್ ಕನೆಕ್ಟ್ ಆಗೋದಿಲ್ಲ ಗೈಸ್. ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ. ಸೊ, ಹಾಗಾಗಿ ಅವರು ಸುಮ್ನೆ ರಿಂಗ್ ಆಗುತ್ತೆ ಬಟ್ ಕಟ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ನೀವು ಡಿಪಾರ್ಟ್‌ಮೆಂಟ್ ನಿಮ್ಮ ಮನೆ ಹತ್ರ ಏನಾದ್ರು ಆಫೀಸ್ ಇದ್ರೆ ನೀವು ಹೋಗಿ ವಿಚಾರಿಸ್ಬೋದು. ನಾನ್ ವಿಚಾರಿಸಿದಾಗನೇ ಯುವ ನಿಧಿ ಆಫೀಸರ್ ನನ್ಗೆ ಈ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಜಾನ್ವರಿ ಅಂಡ್ ಫೆಬ್ರವರಿ ಬಿಲ್ ರೆಡಿ ಆಗಿದೆ ಅಂಡ್ ಮಾರ್ಚ್ ಅಂಡ್ ಏಪ್ರಿಲ್ ತಿಂಗಳದ್ದು ಬಿಲ್ ಪಾಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಓಕೆ. ಸೊ ಈ ವಿಡಿಯೋ ನಿಮ್ಗೆ ತಿಳಿಸ್ಬೇಕು ಅಂತ ಇವಾಗ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಮತ್ತೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.